ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಸ್ವೀಡನ್ ರೀಚ್ ಆದ್ವಿ. ತುಂಬ ದಿನ ಆಯಿತು ನಾನು ವೀಡಿಯೋಸ್ ಮಾಡಿರಲಿಲ್ಲ, ಹುಷಾರಿರಲಿಲ್ಲ. ಆಮೇಲೆ ಸ್ವೀಡನ್ನಿಗೆ ಬರೋ ಗಡಿಬಿಡಿ, ಶಾಪಿಂಗು, ಪ್ಯಾಕಿಂಗು ಅಂತ ಅದಕ್ಕೂ ಮೇಲೆ ಏನು ಅಂದರೆ ಬರ್ತಾ ಇದ್ದೀವಲ್ಲ ಅನ್ನೋ ಒಂದು ಬೇಜಾರಿತ್ತು. ಸೊ ವೀಡಿಯೋಸೇ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅನ್ಪ್ಯಾಕಿಂಗ್ ಎಲ್ಲ ಮಾಡಿದ್ವಿ ಬ್ಯಾಗ್ಸು. ಬನ್ನಿ ಏನೇನು ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ ಅಂತ ತೋರಿಸ್ತೀನಿ. ಫುಡ್ ಐಟಮ್ಸು, ಅಮ್ಮ ಮಾಡಿರೋ ಹುರಿದ ಅವಲಕ್ಕಿ, ಚಕ್ಲಿಗಳು, ಆಮೇಲೆ ಹುರಿದಿದ್ದ ಶೇಂಗಾಗಳು, ಹಲವಾರು ಸ್ನ್ಯಾಕ್ಸ್ಗಳು. ಇದು ಬಂದು ಗಿರ್ ತುಪ್ಪ, ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಹಾಗಾಗಿ ಈ ಸರಿ ನಾನು ತೊಗೊಂಡು ಬಂದಿದ್ದೀನಿ. ನಮ್ಮ ಮಾವರಂತೂ ತುಂಬ ಸ್ನ್ಯಾಕ್ಸ್ಗಳನ್ನೆಲ್ಲ ತೊಗೊಂಡು ಬಂದಿದ್ದರು. ದಾವಣಗೆರೆ ಖಾರ ಮಾತ್ರ ನಾನು ಮರೆಯೋದಿಲ್ಲ. ಅದಾದ ನಂತರ ಶೇಂಗಾ ಚಟ್ನಿ ಪುಡಿ ಅಮ್ಮ ಮಾಡಿ ಕಳಿಸಿದ್ದಾರೆ. ಆಮೇಲೆ ಖಾರದ ಪುಡಿ, ಆಮೇಲೆ ನನಗೆ ಆ್ಯಕ್ಚುಲಿ ಸ್ಮಾಲ್ ಕುಕ್ಕರ್ ಬೇಕಿತ್ತು, ಸೊ ಈ ಸರಿ ತೊಗೊಂಡು ಬಂದೆ. ಮಿಕ್ಸರ್ ಕೂಡ ಹಾಳಾಗಿತ್ತು, ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ವುಡ್ ಪ್ರೆಸ್ಡ್ ಪೀನಟ್ ಆಯಿಲ್, ಶೇಂಗಾ ಎಣ್ಣೆ, ಗಾಣದೆಣ್ಣೆ, ಆಮೇಲೆ ಪ್ಯಾರಾಶೂಟ್ ಆಯಿಲ್ ಇಲ್ಲಿ ಸಿಗೋದಿಲ್ಲ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಅಮ್ಮ ಹಪ್ಪಳನ ಈ ರೀತಿ ಪ್ಯಾಕ್ ಮಾಡಿದರು. ನರೆ ಹಪ್ಪಳಗಳು ಪುಡಿ ಆಗಬಾರ್ದು ಅಂದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿದರು. ಎಲ್ಲ ನೀಟಾಗಿ ಬಂದಿದೆ, ಒಂದು ಬ್ರೇಕ್ ಆಗಿರಲಿಲ್ಲ. ಕೆಲವೊಂದು ಸೀಡ್ಸ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನುಗ್ಗೆ ಸೊಪ್ಪು ಅಮ್ಮ ಡ್ರೈ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ರು. ನಂದಿನಿ ತುಪ್ಪ 1 ಲೀಟ್ರು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಸ್ವೀಟ್ಸ್ ಬಂದು ನಾನು ಈ ಸರಿ ಎಲ್ಲರಿಗೂ ಮೈಸೂರು ಪಾಕ್ ಆರ್ಡ್ರ್ ಮಾಡಿದ್ದೆ. ಎಲ್ಲನೂ ಅನ್ಪ್ಯಾಕ್ ಮಾಡಿ ಎಲ್ಲನೂ ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಟೆ. ಆಮೇಲೆ ಉಪ್ಪಿನಕಾಯಿ, ಹೋಮ್ ಮೇಡ್ ಅಮ್ಮ ಮಾಡಿ ಕಳಿಸಿರೋ ಮಾವಿನಕಾಯಿ ಉಪ್ಪಿನಕಾಯಿ, ಇದನ್ನು ಕೂಡ ನಾನು ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಅದಾದ ನಂತರ ಇದು ಕರಿಬೇವಿನ ಸೊಪ್ಪು ಇಲ್ಲಿ ಅಷ್ಟು ಸಿಗೋದಿಲ್ಲ, ಹಾಗಾಗಿ ಕರಿಬೇವಿನ ಸೊಪ್ಪನ್ನೆಲ್ಲ ತೊಗೊಂಡು ಬಂದಿದ್ವಿ. ಇದನ್ನು ಡಬ್ಬಿನಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿಟ್ರೆ ತುಂಬ ದಿನ ಬರುತ್ತೆ ಅಂತ ಅಮ್ಮ ಹೇಳಿದ್ರು. ಹಾಗಾಗಿ ಅದೇ ಥರ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಅಷ್ಟೇ, ಬಾಯ್.